ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಬೆಳಗಿನ ತಿಂಡಿ, ಅದುವೇ ಬಿಸಿಬೇಳೆ ಬಾತ್. ಕಡಿಮೆ ವಸ್ತುನ ಬಳಸ್ಕೊಂಡು ಹೇಗೆ ರುಚಿಯಾಗಿ ಬಿಸಿಬೇಳೆ ಬಾತನ್ನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ ಅಂದರೆ ತುಂಬ ಜನಕ್ಕೆ ತುಂಬ ಇಷ್ಟ. ಹಾಗೆ ದೇವಸ್ಥಾನದಲ್ಲಿ ಕೊಡುವಂಥ ಬಿಸಿಬೇಳೆ ಬಾತ್ ಅಂದರೆ ಎಲ್ರಿಗೂ ಇಷ್ಟ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನಾವು ಒಂದ್ಸಲ ಯಾಕೆ ಟ್ರೈ ಮಾಡ್ಬೋದು. ತೀರಾ ಅದೇ ರೀತಿ ಬರಲಿಲ್ಲ ಅಂದರೂ ತಕ್ಕ ಮಟ್ಟಿಗೆ ನಮಗೆ ಇರೋ ಪದಾರ್ಥಗಳನ್ನ ಕಡಿಮೆ ತರಕಾರಿ ಹಾಗೆ ಕಡಿಮೆ ವಸ್ತು, ಹೆಚ್ಚಿಗೆ ಯಾವುದು ಮಸಾಲೆ ಹಾಕ್ತಲೇ ನೀಟಾಗಿ ರುಚಿಯಾಗಿರುವಂತಹ ಬಿಸಿಬೇಳೆ ಬಾತನ್ನ ಮಾಡ್ಕೊಳ್ಳೋಣ. ಹಾಗೆ ಮಕ್ಕಳಿಗೀಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿ ಒಂದೊಂದು ಟಿಫನ್ ಮಾಡಲೇಬೇಕಾಗುತ್ತೆ. ಸೊ ಇವತ್ತು ನಾನು ಮಾಡಿರೋವಂಥದ್ದು ಲಂಚ್ ಬಾಕ್ಸ್ಗೆ ಅಂತ ಬಿಸಿಬೇಳೆ ಬಾತ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಕುಕ್ಕರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಪಾತ್ರೆಯಲ್ಲಿ ತುಂಬ ಥರ ವೆರೈಟಿಯಾಗಿ ಮಾಡ್ತಾರೆ, ಬಟ್ ನಾನಿವತ್ತು ಬೇಗ ಕ್ವಿಕ್ಕಾಗಿ ಮಾಡೋ ಹಾಗೆ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಕುಕ್ಕರ್ನ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಅದನ್ನು ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ನಾವು ಪೀನಟ್ ಅಂದರೆ ಕಡಲೆ ಬೀಜನ ನಾವು ಟೇಸ್ಟಿಗೋಸ್ಕರ ಹಾಕೋತಾ ಇದ್ದೀವಿ. ನೀವು ಕಡಲೆ ಬೀಜದ ಜೊತೆ ಬೇಕಾದರೆ ನೀವು ಗೋಡಂಬಿ ಸಮೇತ ಆ್ಯಡ್ ಮಾಡ್ಕೋಬೋದು, ಹಾಗೆಯೇ ಕೊಬ್ಬರಿ ಪೀಸ್ನು ಸಮೇತ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ವಿಕ್ಕಾಗಿ ಮಾಡಿರೋ ಅಂಥದ್ದಕ್ಕೋಸ್ಕರ ನಾನು ಹೆಚ್ಚಿಗೆ ಐಟಮ್ಸ್ ಯಾವುದನ್ನು ಹಾಕ್ತಾಯಿಲ್ಲ, ಬಟ್ ಸೇಮ್ ಟೇಸ್ಟ್ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ನಾನು 2-3 ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಬಿಸಿಬೇಳೆ ಬಾತ್ ಅಂದ ತಕ್ಷಣ ತುಂಬ ವೆರೈಟಿಯಾಗಿ ಮಾಡ್ತಾರೆ, ತುಂಬ ಥರ ಮಾಡ್ತಾರೆ. ಸೊ ಅದರಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ತಾರೆ, ಗೋಡಂಬಿ ಆ್ಯಡ್ ಮಾಡ್ತಾರೆ, ಈಗ ಹೂಕೋಸ ಆ್ಯಡ್ ಮಾಡ್ತಾರೆ, ಆಲೂಗೆಡ್ಡೆ ಹಾಕ್ತಾರೆ, ತುಂಬ ಥರ ಹಾಕ್ತಾರೆ. ನಿಮ್ಗೆ ಏನು ತರಕಾರಿ ಬೇಕು ಇಷ್ಟವಾದದ್ದು ಎಲ್ಲನೂ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಯಾವುದೂ ಹೆಚ್ಚಿಗೆ ಹಾಕೋತಾ ಇಲ್ಲ, ಲಿಮಿಟಾಗಿ ಐಟಮ್ಸ್ಗಳನ್ನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾರು ಈರುಳ್ಳಿ ತಿನ್ನಲ್ಲ ಅಂತೀರಾ, ಇದನ್ನು ಸ್ಕಿಪ್ ಮಾಡ್ಬೋದು, ಈರುಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಬಟ್ ನಮಗೆ ಈರುಳ್ಳಿ ಇಷ್ಟ ಆಗಿರೋದ್ರಿಂದ ನಾನು ಬಿಸಿಬೇಳೆ ಬಾತಿಗೆ ಈರುಳ್ಳಿ ಸಮೇತ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಈರುಳ್ಳಿ ನೀಟಾಗಿ ಫ್ರೈ ಆಗೋ ತನಕ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕೊಬ್ಬರಿದು ಅದು ಹೇಳಿದ್ನಲ್ಲ ಪೀಸಸ್ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬೋದು, ಹಾಗೆ ಗೋಡಂಬಿ ಸಮೇತ ಆ್ಯಡ್ ಮಾಡ್ಕೋಬೋದು. ನನಗೆ ಅದು ಗೋಡಂಬಿ ಎಲ್ಲ ಅದು ಅದರೊಳಗಡೆ ಇದ್ದರೆ ನನಗೆ ಇಷ್ಟ ಆಗಲ್ಲ, ಸೊ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ತಕ್ಕ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ನಂತರ ಇಲ್ಲಿ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಪ್ರಕಾರ ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು 4 ಮೆಂಬರ್ಸ್ಗೆ ಮಾಡ್ತಾಯಿದ್ದೀವಿ, ಲಂಚ್ ಬಾಕ್ಸ್ ಸೇರಿ ಅಂತ ಹೇಳಿದರೆ 1 ಟೊಮೆಟೊ ಸಾಕು. ನೀಟಾಗಿದ್ದು ಸ್ಮ್ಯಾಶ್ ಆಗಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಅಷ್ಟೇ ದೇಹಕ್ಕೆ, ಆರೋಗ್ಯಕ್ಕೆ ಹಾಗೆ ಸೌಂದರ್ಯವರ್ಧಕನೂ ಆಗಿರೋದ್ರಿಂದ ನೀವು ಏನೇ ಅಡುಗೆ ಮಾಡಿದ್ರೂ ಅದಕ್ಕೆ ಅರಿಶಿನ ಹಾಕೋದು ಮರಿಬೇಡಿ. ಹಾಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಇದು ಉಪ್ಪನ್ನ ಇವಾಗ ಹಾಕೊಳ್ಳೋದ್ರಿಂದ ನಾವು ಟೊಮೆಟೊನು ತುಂಬ ಸ್ಮೂತಿ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ನೀವು ತುಂಬ ಸ್ಮೂತು ಪೇಸ್ಟ್ ಮಾಡ್ಕೋಬೇಕು ಅಂತಲೂ ಇಲ್ಲ, ನೀವು ವಿಜಲ್ ಹಾಕ್ಸೋದ್ರಿಂದ ನಿಮಗೆ ಟೊಮೆಟೊ ಅದರಲ್ಲೇ ನೀಟಾಗಿ ಬೆಂದೋಗಿರುತ್ತೆ. ಹಾಗೆ ತಿನ್ನಬೇಕಾದ್ರೆ ನಾವು ಬಿಸಿಬೇಳೆ ಬಾತ್ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗೋದ್ರಿಂದ ಅದ್ರ ರುಚಿನೂ ಬೇರೆ ಥರ ಸಿಗುತ್ತೆ. ಅದಕ್ಕೋಸ್ಕರ ತುಂಬ ಏನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಅಂತಲೂ ಇಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ತೋರಿಸ್ತಾ ಇದ್ದೀನಿ. ಈಗ ನಾವು ಟೊಮೆಟೊ ಹಾಕಿದ ತಕ್ಷಣ ಅದು ಡ್ರೈ ಅನ್ನಿಸುತ್ತೆ, ಅಷ್ಟು ಹಾಕಿದ್ರೆ ಸಾಕು, ನಿಮಗೆ ರೆಡಿಯಾಗಿದೆ, ಸಾಕು, ಇಷ್ಟ ಆದರೆ ಸಾಕು ಅನಿಸುತ್ತೆ. ನಂತರ ನಾನಿಲ್ಲಿ ಕ್ಯಾರೆಟ್ ಮತ್ತು ನಾನು ಬೀನ್ಸ್ನ ತೊಗೊಂಡಿದ್ದೀನಿ. 2 ಐಟಮ್ಸ್ಗಳನ್ನ ಹಾಕೋತಾ ಇರೋದು, ಇದಕ್ಕೆ ಹೆಚ್ಚಿಗೆ ಹಾಕೋತಾ ಇಲ್ಲ. ಮನೇಲಿ ಏನು ಇಂಗ್ರೀಡಿಯೆಂಟ್ ಇರುತ್ತೆ ಮನೇಲಿ ಅದನ್ನು ಯೂಸ್ ಮಾಡ್ಕೊಂಡು ನೀವು ಬೇಕಾದ ಥರ ಅಡುಗೆನ ಮಾಡ್ಕೋಬೋದು. ನಾನಿಲ್ಲಿ ಬರೀ ಬೀನ್ಸ್ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ, ಸಾಕು ಅಂತ. ಇದಕ್ಕೆ ಬೇಕಾದ್ರೆ ನೀವು ಕ್ಯಾಬೇಜ್ ಹಾಕೋಬೋದು, ಮತ್ತು ಆಲೂಗೆಡ್ಡೆ ಹಾಕೋತಾರೆ, ಬೇರೆ ವಸ್ತುಗಳು ತರಕಾರಿಗಳನ್ನೆಲ್ಲ ಹಾಕೋತಾರೆ, ಬಟ್ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ನಂತರ ನಾನಿಲ್ಲಿ ಅರ್ಧ ಬೌಲಷ್ಟು ನಾನು ತೊಗರಿಬೇಳೆ ಹಾಗೆ 1/4 ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತೊಗರಿಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ತೊಗರಿಬೇಳೆನ ಜಾಸ್ತಿ ಹಾಕ್ಕೊಳ್ಳಿ, ಹೆಸರುಬೇಳೆನ ಕಡಿಮೆ ಹಾಕ್ಕೊಂಡು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಳೆ ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೀವು ಮನೇಲೇನೋ ತಯಾರಿಸ್ಕೋಬೋದು, ಹಾಗೆ ಇಲ್ಲ ಅಂದರೆ ನಿಮಗೆ ಕ್ವಿಕ್ಕಾಗಿ ಬೇಕು ಅಂದರೆ ನಿಮಗೆ ಅಂಗಡಿಗಳಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ತುಂಬ ಸಿಗುತ್ತೆ, ನೀವು ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ನೀಟಾಗಿ ನೀವು ಯಾವಾಗ ಡ್ರೈ ಆ ಥರ ಇದೆ ಫ್ರೈನ ಅದರಲ್ಲೇ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ.
ನಂತರ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೀಟಾಗಿ ತೊಳೆದು ಅದನ್ನು ಕಿವುಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ನೀವು ಅದನ್ನು ಪ್ಯೂರಿ ಮಾತ್ರ ಹಾಕ್ಕೊಳ್ಳಿ, ನೆಕ್ಸ್ಟ್ ಡಸ್ಟೆಲ್ಲ ತೆಗ್ದು ಇದು ಮಾಡ್ಕೊಬೋದು. ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು, ನಾವು ಟೊಮೆಟೊ ಒಂದು ಹಾಕಿರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ನೀಟಾಗಿ ಫ್ರೈ ಮಾಡ್ಕೊಂಡು ನೀವು 1:2 ಅಂತ ಹೇಳೋ ಹಾಗಿಲ್ಲ, 1:3 ಥರ. ಈಗ ನಾನು ಆಲ್ರೆಡಿ ಅರ್ಧ ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ, 1/4 ಬೌಲ್ ಅಂದರೆ 3/4 ಬೌಲು ಬೇಳೆಕಾಳುಗಳೇ ಆಯಿತು. ಹಾಗೆ ನಾವು ಇದಕ್ಕಿಲ್ಲಿಗೆ 1 ಬೌಲಷ್ಟು ಮಾತ್ರ ನಾನು ಅಕ್ಕಿ ತೊಗೋತಾ ಇದ್ದೀನಿ. ಅಂದರೆ ಚಿಕ್ಕದು ಬೌಲ್ ತೋರಿಸ್ತೀನಿ ನಿಮಗೆ, ಅದರಲ್ಲಿ 1 ಬೌಲ್ ಮಾತ್ರ ಅಕ್ಕಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ನೀರನ್ನು ಅಷ್ಟೇ ನಾನು ಈಗ 1:3 ಅನ್ನೋದಕ್ಕೆ ನಾನು 1 ಬೌಲ್ ತೊಗೊಂಡಿದ್ದೆ, ನನಗೆ 3 ಬೌಲಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ನೀವಾದರೂ ಅಷ್ಟೇ, ನಾವು ಅನ್ನಕ್ಕೆ ರೈಸಿಗೆ ಹೇಗೆ ಮಾಡ್ಕೋತೀವಿ 1:2 ಅಂತ ಹಾಕೋತೀವಿ. ಬಟ್ ಇದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿನ. ನಾನಿಲ್ಲಿ ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ವ, ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ, ತಿಂಡಿ ಅಕ್ಕಿ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಈ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ. ಒಬ್ಬೊಬ್ಬರು ಸೋನಾ ಮಸೂರಿ ಅಕ್ಕಿನೂ ಹಾಕೋತಾರೆ, ಬಟ್ ನನಗೆ ಈ ಅಕ್ಕಿಯಲ್ಲಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ಹಾಕೊಂಡು ತಿರ್ಸ್ಕೊಂಡು ನಂತರ ಇದಕ್ಕೆ ನಾನು ಸ್ವಲ್ಪ ಗಾರ್ನಿಷಿಗಾಗಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ಇದನ್ನು ನಾನು 4 ವಿಷಲ್ಸ್ನ ಹಾಕಿಸ್ಕೊತೀನಿ. ಯಾಕಂದರೆ ನಿಮಗಿಲ್ಲಿ ಚೆನ್ನಾಗಿ ಬೇಯಬೇಕು, ಅದನ್ನು ಬೇಳೆನೂ ಅಷ್ಟೇ ಮತ್ತು ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ಬೇಯಬೇಕು. 3 ವಿಷಲ್ ಆದರೆ ನಿಮಗೆ 4 ವಿಷಲ್ ಆದರೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ನೀವು ಇದನ್ನು ಅಷ್ಟೇ ನೋಡಿ ತಿರುಗಿಸ್ತಾ ಇದ್ದೀನಿ ನಾನು 1:4 1:3 ಥರ ನೀವು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಕನ್ಸಿಸ್ಟೆನ್ಸಿಲಿ ನಿಮಗೆ ಬಿಸಿಬೇಳೆಬಾತ್ ಯಾವ ರೀತಿ ಇರುತ್ತೆ ಅಷ್ಟು ಕನ್ಸಿಸ್ಟೆನ್ಸಿ, ತುಂಬ ಗಟ್ಟಿನೂ ಬರಲ್ಲ, ತುಂಬ ತೆಳುನೂ ಬರಲ್ಲ, ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ತುಂಬ ರುಚಿಯಾಗಿತ್ತು, ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಹೆಚ್ಚಿಗೆ ಯಾವುದೂ ಇಂಗ್ರೀಡಿಯೆಂಟ್ ಹಾಕಿಲ್ಲ, ನಿಮಗೆ ತೋರಿಸ್ದ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನೀವು ಬಿಸಿಬೇಳೆ ಬಿಸಿ ಇದ್ದಾಗಲೇ ತಿಂದ್ರೇ ನಿಮಗೆ ಸ್ವಲ್ಪ ಗಟ್ಟಿ ತೆಳ್ಳು ಥರ ಇರುತ್ತೆ. ತುಂಬ ಹೊತ್ತು ಬಿಟ್ಟರೆ ನಿಮಗೆ ಗಟ್ಟಿ ಆಗಿಬಿಡುತ್ತೆ, ಯಾಕಂದರೆ ಬೇಳೆನ ತುಂಬ ಹಾಕಿದ್ದೀವಿ, ಬೇಳೆ ಕಾಳೆಲ್ಲ ಹಾಕಿರ್ತೀವಲ್ವ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಹೇಳಿ. ಡೈಲಿ ನಾವು ಟಿಫನ್ ಮಾಡಿರೋದ್ರಿಂದ ಈ ಥರ ಚಿಕ್ಕ ಪುಟ್ಟ ಟಿಫನ್ಗಳ ಬೇಗ ಬೇಗ ಮಾಡಿಕೊಂಡ್ರೆ ಮಕ್ಕಳು ಲಂಚ್ ಬಾಕ್ಸಿಗೆ ಬೇಗ ರೆಡಿ ಮಾಡ್ಬೋದು. ಹೀಗೆ ನಾವು ಮನೇಲಿ ಆರೋಗ್ಯಕರವಾದ ತರಕಾರಿ ಎಲ್ಲ ಹಾಕಿ ನೀಟಾಗಿ ಮಸಾಲೆ ಹಾಕ್ಕೊಂಡಿರೋದ್ರಿಂದ ಆರೋಗ್ಯವಾಗೂ ಇರುತ್ತೆ. ರುಚಿ, ಉಪ್ಪು, ಖಾರ, ಹುಳಿ ಎಲ್ಲ ಸಮದಟ್ಟಾಗಿದೆ. ಸೊ ನೀವು ಟ್ರೈ ಮಾಡಿ. ಇಷ್ಟ ಆದರೆ ರೆಸಿಪಿನ ಫ್ರೆಂಡ್ಸು ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.